ನಂಬಿಕೆ ಇದೆ. ನಾಗರಿಕತೆ ಅಂತ ಹುಟ್ಟಿದ ದಿನಗಳಲ್ಲೇ ಹುಟ್ಟಿದ್ದು ಹಿಂದೂ ಧರ್ಮ ಅಂತ ನಾವು ಅಂದ್ಕೊಂಡಿದ್ದೇವೆ. ಹಿಂದೂ ಧರ್ಮ ಪ್ರಪಂಚದ ಎಲ್ಲಾ ಕಡೆ ಇದೆ ಅಂತ ನಾವು ಅಂದ್ಕೊಂಡಿದ್ದೇವೆ. ಆದರೆ ಇವತ್ತು ಅದು ಭಾರತದಲ್ಲಿ ಮಾತ್ರ ಇರೋದು, ನೇಪಾಳದಲ್ಲಿ ಮಾತ್ರ ಇರೋದು ಅನ್ನೋ ಹಂತಕ್ಕೆ ಬಂದ್ಬಿಟ್ಟಿದೆ. ಬಟ್ ಒಂದಾನೊಂದು ಕಾಲದಲ್ಲಿ ಇದ್ದಂತಹ ಹಿಂದೂ ಧರ್ಮದ ಕುರುಹುಗಳು ಈಗ ಒಂದೊಂದಾಗೆ ತಲೆ ಎತ್ತುತ್ತಾ ಇದೆ. ಲೇಟೆಸ್ಟ್ ಅಂದ್ರೆ ಚೈನಾ. ಹಾಗಾಗಿ ಇವತ್ತಿನ ನಮ್ಮ ವಿಡಿಯೋದಲ್ಲಿ ನಾವು ಚೀನಾದಲ್ಲಿ ಅಡಗಿರುವಂತಹ ಸನಾತನ ಧರ್ಮದ ಕುರುಹುಗಳ ಬಗ್ಗೆ ಮತ್ತು ಈಗ ಅಲ್ಲಿ ಹಿಂದೂ ಧರ್ಮದ ಪರಿಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿದುಕೊಳ್ಳೋಣ. ಅದಕ್ಕಿಂತಲೂ ಮೊದಲು ನೀವಿನ್ನು ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇನ್ನು ಇಂಥದ್ದೇ ಆಸಕ್ತಿಕರ ಮಾಹಿತಿಗಳಿಗಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ. ನೀವೊಂದ್ಸಲ ಗೂಗಲ್ನಲ್ಲಿ ಹಿಂದೂಯಿಸಂ ಇನ್ ಚೈನಾ ಅಂತ ಸರ್ಚ್ ಮಾಡಿ ನೋಡಿ. ಅಲ್ಲಿ ವಿಕಿಪೀಡಿಯಾದಲ್ಲಿ ನಿಮಗೊಂದು ಫೋಟೋ ಕಾಣಿಸುತ್ತೆ. ಅದು ಯಾವುದೋ ಸಾಮಾನ್ಯ ಚಿತ್ರ ಅಲ್ಲ, ಬದಲಾಗಿ ಭಗವಾನ್ ನರಸಿಂಹ ದೇವರು ಹಿರಣ್ಯಕಶಿಪುವನ್ನ ಸಂಹಾರ ಮಾಡ್ತಾ ಇರುವಂತಹ ಅದ್ಭುತ ಚಿತ್ರ. ಈ ಚಿತ್ರ ಚೀನಾದಲ್ಲಿ ಸಿಕ್ಕಿದೆ. ಅಷ್ಟೇ ಅಲ್ಲ, 1934ರ ಒಂದು ವರದಿ ಪ್ರಕಾರ ಚೀನಾದ ಕಾನ್ಝೌ ಅನ್ನುವಂತಹ ಒಂದು ನಗರದಲ್ಲಿ ಅಗಿಯುವಾಗ ಅಂದ್ರೆ ಉತ್ಖನನ ಮಾಡುವಂತಹ ಸಮಯದಲ್ಲಿ 1000ಕ್ಕೂ ಹೆಚ್ಚು ಹಿಂದೂ ದೇವಾಲಯಗಳ ಅವಶೇಷಗಳು ಪತ್ತೆಯಾಗಿದೆ. ಯೋಚನೆ ಮಾಡಿ, ಒಂದು ಕಾಲದಲ್ಲಿ 1000 ದೇವಸ್ಥಾನಗಳು ಅಲ್ಲಿದ್ವು ಅಂದ್ರೆ ಅಲ್ಲಿನ ಸಂಸ್ಕೃತಿ ಹೇಗಿರಬೇಡ. ಪಂಡಿತ್ ರಘುನಂದನ್ ಶರ್ಮಾ ಅವರು ವೈದಿಕ ಸಂಪತ್ತಿ ಅನ್ನುವಂತಹ ಒಂದು ಪುಸ್ತಕವನ್ನ ಬರೆದಿದ್ದಾರೆ. ಅಂದಹಾಗೆ ಪಂಡಿತ್ ರಘುನಂದನ್ ಶರ್ಮಾ ಇವರು ಲೇಖಕ, ವೈದಿಕ ಸಾಹಿತ್ಯ, ಜ್ಯೋತಿಷ್ಯ, ತತ್ವಶಾಸ್ತ್ರ ಮತ್ತು ಆಧ್ಯಾತ್ಮಿಕತೆಯ ಕುರಿತು ಅನೇಕ ಪುಸ್ತಕಗಳನ್ನು ಬರೆದಿದ್ದಾರೆ. ಇವರು ಬರೆದಿರುವಂತಹ ಈ ಪುಸ್ತಕದಲ್ಲಿ ಪುರಾಣಗಳಲ್ಲಿ ಬರುವಂತಹ ಜಂಬೂ ದ್ವೀಪದ ಬಗ್ಗೆ ಬರೆದಿದ್ದಾರೆ. ಈ ವಿಚಾರ ನಮ್ಗೆಲ್ರಿಗೂ ಗೊತ್ತೇ ಇದೆ. ಜಂಬೂ ದ್ವೀಪದಲ್ಲಿ ಒಟ್ಟು 9 ದೇಶಗಳಿದ್ವು. ಅದರಲ್ಲಿ ಹರಿವರ್ಷ, ಭದ್ರಾಸ ಮತ್ತು ಕಿಂಪುರುಷ ಅನ್ನುವಂತಹ 3 ಪ್ರದೇಶಗಳನ್ನ ಸೇರಿಸಿದ್ರೆ ಇವತ್ತಿನ ಚೀನಾ ಆಗುತ್ತೆ ಅಂತ ಇವರು ಹೇಳಿದ್ದಾರೆ. ಹಿಂದೂ ಗ್ರಂಥಗಳಲ್ಲಿ ಚೀನಾವನ್ನ ಪ್ರಾಜ್ಞ ಜ್ಯೋತಿಷ್ಯ ಅಥವಾ ಮಹಾಚೀನಾ ಅಂತಲೂ ಕರೆಯಲಾಗುತ್ತೆ. ಅಷ್ಟೇ ಅಲ್ಲ, ಅಲ್ಲಿನ ಜನರನ್ನ ಚಂದ್ರವಂಶಿಗಳು ಅಂತ ಸಂಬೋಧಿಸಲಾಗುತ್ತೆ. ಹಿಂದೆ ಭಾರತದ ಅರುಣಾಚಲ ಪ್ರದೇಶ ಮತ್ತು ಬರ್ಮಾ ಮೂಲಕ ಚೀನಾಗೆ ಸುಲಭವಾದ ದಾರಿ ಇತ್ತು. ಹೀಗಾಗಿ ಧರ್ಮ ಮತ್ತು ಸಂಸ್ಕೃತಿ ಅಲ್ಲಿಗೆ ಬಹಳ ಸುಲಭವಾಗಿ ಹರಡಿತ್ತು. ಈಗಿನ ಆಧುನಿಕ ಕಾಲದ ಕೆಲವೊಂದಿಷ್ಟು ಸಾಕ್ಷ್ಯಗಳನ್ನ ನೋಡೋದಾದ್ರೆ, ಚೀನಾದ ಕಾನ್ಝೌ ಮ್ಯೂಸಿಯಂನಲ್ಲಿ ತಮಿಳು ಮತ್ತು ಚೈನೀಸ್ ಭಾಷೆಯಲ್ಲಿರುವ ಒಂದು ಶಾಸನ ಇದೆ. ಇದು 1281ರ ಕಾಲದ್ದು ಮತ್ತು ಇದರಲ್ಲಿ ಶಿವನ ಹೆಸರನ್ನ ಉಲ್ಲೇಖಿಸಲಾಗಿದೆ. ಅಲ್ಲಿ ಸಿಕ್ಕಿರುವಂತಹ ಕೆತ್ತನೆಗಳಲ್ಲಿ ಆನೆಯೊಂದು ಶಿವಲಿಂಗಕ್ಕೆ ಕಮಲದ ಹೂವನ್ನ ಅರ್ಪಿಸ್ತಾ ಇರುವಂತಹ ದೃಶ್ಯ ಇದೆ. ಇದು ನಮ್ಮ ಪುರಾಣಗಳಲ್ಲಿ ಬರುವಂತಹ ಪ್ರಸಿದ್ಧ ಕಥೆಯಾಗಿದೆ. ಇನ್ನು ಚೀನಾದ ಡುನ್ಹಾಂಗ್ ಗುಹೆಗಳಲ್ಲಿ ಗಣೇಶನ ಸುಂದರವಾದ ಕೆತ್ತನೆಗಳಿವೆ. ಇಲ್ಲಿ ಗಣೇಶನನ್ನ ಬೌದ್ಧ ಧರ್ಮದ ರಕ್ಷಕನಂತೆ ತೋರಿಸಲಾಗಿದೆ. ಅಂದ್ರೆ ಆಗಿನ ಕಾಲದಲ್ಲಿ ಹಿಂದೂ ಮತ್ತು ಬೌದ್ಧ ಧರ್ಮಗಳು ಎಷ್ಟು ಅನ್ಯೋನ್ಯವಾಗಿದ್ವು ಅನ್ನೋದಕ್ಕೆ ಇದೇ ಸಾಕ್ಷಿ. ಚೀನಾದಲ್ಲಿ ಕೇವಲ ಶಿವ ಅಥವಾ ಗಣೇಶ ಮಾತ್ರ ಅಲ್ಲ, ಹನುಮಂತ ದೇವರ ಪ್ರಭಾವವು ತುಂಬಾ ಇದೆ. ಚೀನಾದ ಜನಪ್ರಿಯ ಪಾತ್ರ ಸನ್ ವುಕೋಂಗ್ ಅಥವಾ ಮಂಕಿ ಕಿಂಗ್ಗೆ ಹನುಮಂತನೇ ಸ್ಫೂರ್ತಿ ಅಂತ ಹೇಳಲಾಗುತ್ತೆ. ಹಾಗೆಯೇ ಸಿಂಜಿಯಾಂಗ್ ಪ್ರಾಂತ್ಯದಲ್ಲಿ ರಾಮಾಯಣದ ಅಂಶಗಳಿರುವಂತಹ ಹಸ್ತಪ್ರತಿಗಳು ಕೂಡ ಸಿಕ್ಕಿವೆ. ಇಂದ್ರ ಮತ್ತು ಸರಸ್ವತಿ ದೇವಿಯ ಸ್ವರೂಪಗಳನ್ನ ಕೂಡ ಅಲ್ಲಿ ಪೂಜಿಸಲಾಗುತ್ತೆ. ಇದನ್ನೆಲ್ಲ ನೋಡಿದ್ರೆ ಒಂದು ಕಾಲದಲ್ಲಿ ಚೀನಾ ಸನಾತನ ಧರ್ಮದ ಭದ್ರ ಕೋಟೆಯಾಗಿತ್ತು ಅನ್ನೋದ್ರಲ್ಲಿ ಸಂಶಯನೇ ಇಲ್ಲ. ಇದೆಲ್ಲ ಹಳೇ ಕಥೆ. ಆದರೆ ಇವತ್ತು ಚೀನಾದಲ್ಲಿ ಹಿಂದೂ ಧರ್ಮ ಹೇಗಿದೆ? ಅಧಿಕೃತ ಅಂಕಿಅಂಶಗಳಿಲ್ಲದೆ ಇದ್ರೂ ಅಂದಾಜು 13 ಲಕ್ಷಕ್ಕೂ ಹೆಚ್ಚು ಹಿಂದೂಗಳು ಚೀನಾದಲ್ಲಿದ್ದಾರೆ. ಇದರಲ್ಲಿ ಕೇವಲ ಭಾರತೀಯರು ಮಾತ್ರ ಅಲ್ಲ, ಬೇರೆ ಬೇರೆ ದೇಶದವರು ಮತ್ತು ಸ್ಥಳೀಯ ಚೀನಿಯರು ಕೂಡ ಇದ್ದಾರೆ. ಮುಖ್ಯವಾಗಿ ಇತ್ತೀಚೆಗೆ ಚೀನಾದಲ್ಲಿ ಇಸ್ಕಾನ್ ಸಂಸ್ಥೆ ತುಂಬಾ ವೇಗವಾಗಿ ಬೆಳೀತಾ ಇದೆ. ನೀವು ಚೀನಾದ ಬೀದಿಯಲ್ಲಿ ಹೋದ್ರೆ ಹರೇ ಕೃಷ್ಣ ಜಪ ಮಾಡ್ತಾ ನೃತ್ಯ ಮಾಡೋದನ್ನ ನೀವು ನೋಡಬಹುದು. ಯೋಗ, ಧ್ಯಾನ ಮತ್ತು ಸನಾತನ ಜೀವನ ಪದ್ಧತಿಯನ್ನ ಅಲ್ಲಿನ ಜನರು ಇಷ್ಟಪಟ್ಟು ಅಳವಡಿಸಿಕೊಳ್ತಾ ಇದ್ದಾರೆ.
ಚೀನಾದಲ್ಲಿ ಸದ್ಯಕ್ಕೆ ಹಾಂಗ್ಕಾಂಗ್ನ ಹ್ಯಾಪಿ ವ್ಯಾಲಿ ದೇವಸ್ಥಾನ ಸೇರಿದಂತೆ ಕೆಲವು ಅಧಿಕೃತ ದೊಡ್ಡ ದೇವಸ್ಥಾನಗಳಿವೆ. ಆದರೆ ಜನಮಾನಸದಲ್ಲಿ ಹಿಂದೂ ಸಂಸ್ಕೃತಿ ಮತ್ತೆ ಚಿಗುರ್ತಾ ಇದೆ. ಸನಾತನ ಧರ್ಮ ಅಂದ್ರೆ ಕೇವಲ ಧರ್ಮ ಅಲ್ಲ, ಅದೊಂದು ವೈಜ್ಞಾನಿಕ ಜೀವನ ಪದ್ಧತಿ ಅನ್ನೋದು ಚೀನೀಯರಿಗೂ ಈಗ ಅರ್ಥ ಆಗ್ತಾ ಇದೆ.